ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ITRS ಸಬ್ಜೆಕ್ಟ್ನಲ್ಲಿ ಅಸೆಸ್ಮೆಂಟ್ ಆಫ್ ಫರ್ಮ್ಸಲ್ಲಿ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಶ್ರೀರಾಮ್ ಮತ್ತು ರಘುರಾಮ್ ಅಂತ ಹೇಳಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಅವ್ರು ಬರುವಂಥ ಪ್ರಾಫಿಟನ್ನು 4:1 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾ ಇದ್ದಾರೆ. ಕ್ವಶನಲ್ಲಿ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಡೆಬಿಟ್ ಸೈಡ್ನಲ್ಲಿ ಇರುವಂಥದ್ದೆಲ್ಲ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ನಲ್ಲಿ ಇರುವಂಥದ್ದೆಲ್ಲ ಇನ್ಕಮ್, ಒಂದಷ್ಟು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಅವರಿಗೆ ಪಾರ್ಟ್ನರ್ಸಿಗೆ ಎಷ್ಟು ರೆಮ್ಯುನರೇಷನ್ ಪೇಮೆಂಟ್ ಮಾಡಬೇಕು ಅಂಥೇಳಿ ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿ, ಪಾರ್ಟ್ನರ್ಸ್ ರೆಮ್ಯುನರೇಷನ್ ಕ್ಯಾಲ್ಕುಲೇಷನ್, ಅಲೋಯಬಲ್ ರೆಮ್ಯುನರೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಫಸ್ಟು ನೀವು ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಯಾವಾಗಲೂ ಫಸ್ಟು ನೆಟ್ ಪ್ರಾಫಿಟನ್ನು ಬರ್ಕೊಳ್ಬೇಕು. ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್. ನೆಟ್ ಪ್ರಾಫಿಟ್ ಅಂತ ಬರ್ಕೊಂಡು ಟೋಟಲಿನ ಪ್ರೀವಿಯಸ್ ಲೈನಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟಿರ್ತಾರೆ, ಇಲ್ಲಾಂದರೆ ನೆಟ್ ಲಾಸ್ ಕೊಟ್ಟಿರ್ತಾರೆ. ಈಗ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ, 1,02,000 ರೂಪಾಯಿ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ದೆನ್ ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಬರ್ಕೊಳ್ಬೇಕು. ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್. ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂತಂದರೆ ಬಿಸ್ನೆಸ್ಸಿಗೆ ಸಂಬಂಧ ಪಡದೇ ಇರೋವಂಥ ಎಕ್ಸ್ಪೆನ್ಸಸ್ಸನ್ನು ನೀವು ಇಲ್ಲಿ ಬರೀಬೇಕು. ಡೆಬಿಟ್ ಸೈಡ್ ನೋಡಬೇಕು. ಡೆಬಿಟ್ ಸೈಡ್ನಲ್ಲಿ ಇರೋ ಎಂಟ್ರಿಗಳನ್ನೆಲ್ಲದನ್ನು ಗಮನಿಸಬೇಕು. ನಾನು ನಿಮಗೆ ಆಲ್ರೆಡಿ ಫಾರ್ಮೇಟ್ ಹೇಳಿದ್ದೀನಿ. ಫಸ್ಟ್ ಹೇಗೆ ಬರೀಬೇಕು ಅಂತಂದರೆ, ಫಸ್ಟು ಪರ್ಸ್ನಲ್ ಎಕ್ಸ್ಪೆನ್ಸಸ್ ಬರೀಬೇಕು, ನೆಕ್ಸ್ಟು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸನ್ನು ಬರೀಬೇಕು. ಫಸ್ಟ್ ಈಗ ಇಲ್ಲಿ ಕೊಟ್ಟಿರೋದ್ರಲ್ಲಿ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಯಾವುದು ನೋಡಿ. ಜನರಲ್ ಎಕ್ಸ್ಪೆನ್ಸಸ್ ಅಂದರೆ ಬಿಸ್ನೆಸ್ ಮಾಡಬೇಕಾದ್ರೆ ಆಗುವಂಥ ಡೇ ಟು ಡೇ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಫ್ ಪಾರ್ಟ್ನರ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಡಿಸ್ಅಲೌಡ್ ಅಂಡರಲ್ಲಿ ಬರುತ್ತೆ. ದೆನ್ ಡೊನೇಷನ್ ಟು NDF, ಸ್ಯಾಲ್ರಿ, ಬೋನಸ್, ಕಮಿಷನ್, ಡಿಪ್ರಿಸಿಯೇಷನ್, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇವಿಷ್ಟರಲ್ಲಿ ಪರ್ಸ್ನಲ್ ಯಾವುದು ಅಂತಂದರೆ ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್. ಇದನ್ನು ಪರ್ಸ್ನಲ್ ಅಂತ ಬೇಕಾದರೂ ಕನ್ಸಿಡರ್ ಮಾಡ್ಬೋದು, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಬೇಕಾದರೂ ಕನ್ಸಿಡರ್ ಮಾಡ್ಬೋದು. ಯಾಕೆ ಅಂತಂದರೆ ನ್ಯಾಷನಲ್ ಡಿಫೆನ್ಸ್ ಫಂಡಿಗೆ ದುಡ್ಡು ಕೊಟ್ಟರೆ ಅದು ಬಿಸ್ನೆಸ್ಸಿಗೆ ಸಂಬಂಧಪಡುವಂಥದ್ದಲ್ಲ. ಮಿಲಿಟ್ರಿ ಫೋರ್ಸಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಎಷ್ಟು ಡೊನೇಷನ್ ಕೊಡ್ತಾ ಇದ್ದಾರೆ? 25,000 ರೂಪಾಯಿ ಡೊನೇಷನ್ ಕೊಡ್ತಾ ಇದ್ದಾರೆ. ನ್ಯಾಷನಲ್ ಡಿಫೆನ್ಸ್ ಫಂಡಿಗೂ ಅವ್ರು ಮಾಡುವಂಥ ಬಿಸ್ನೆಸ್ಸಿಗೂ ಯಾವುದೇ ಥರ ಸಂಬಂಧ ಇಲ್ಲ. ಹಾಗಾಗಿ ಇದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ನಲ್ಲಿ ಫಸ್ಟ್ ಒನ್ ಡೊನೇಷನ್ಸ್ ಟು NDF ಅಂತ ಬರ್ಕೊಂಡು, ಡೊನೇಷನ್ಸ್ ಟು NDF ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 25,000 ಕೊಟ್ಟಿದ್ದಾರೆ. ದೆನ್ ಜನರಲ್ ಎಕ್ಸ್ಪೆನ್ಸಸ್ ಅಂದರೆ ಬಿಸ್ನೆಸ್ ಮಾಡಬೇಕಾದ್ರೆ ಆಗುವಂಥ ಡೇ ಟು ಡೇ ಎಕ್ಸ್ಪೆನ್ಸಸ್ ಬರೀಲಿಕ್ಕಿಲ್ಲ, ಬಟ್ ಅದಕ್ಕೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಜನರಲ್ ಎಕ್ಸ್ಪೆನ್ಸಸ್ನಲ್ಲಿ 18,000 ಡಿಸ್ಅಲೌಡ್, ನಾಟ್ ಡಿಡಕ್ಟಬಲ್ ಅಂತಂದರೆ ಔಟ್ ಆಫ್ 68,000ನಲ್ಲಿ 18,000 ಡಿಸ್ಅಲೌಡ್. ಡಿಸ್ಅಲೌಡ್ ಅಂತಂದರೆ 18,000 ರೂಪಾಯಿ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಕನ್ಸಿಡರ್ ಮಾಡಬೇಕು. ಒಂದು ವೇಳೆ ಈ ಜನರಲ್ ಎಕ್ಸ್ಪೆನ್ಸಸ್ ಅಡ್ಜಸ್ಟ್ಮೆಂಟ್ ಕೊಡದೇ ಇದ್ದರೆ ಜನರಲ್ ಎಕ್ಸ್ಪೆನ್ಸಸ್ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಈಗ ಅಡ್ಜಸ್ಟ್ಮೆಂಟ್ ಕೊಟ್ಟಿರೋದ್ರಿಂದ ಜನರಲ್ ಎಕ್ಸ್ಪೆನ್ಸಸ್ ಕನ್ಸಿಡರ್ ಮಾಡಬೇಕು. ಜನರಲ್ ಎಕ್ಸ್ಪೆನ್ಸಸ್ ಎಷ್ಟು ಅಮೌಂಟ್ ಬರೀಬೇಕು ಅಂತಂದರೆ, ಅಡ್ಜಸ್ಟ್ಮೆಂಟಲ್ಲಿ ಏನು ಅಮೌಂಟ್ ಕೊಟ್ಟಿದ್ದಾರೋ ಆ ಅಮೌಂಟನ್ನು ಬರೀಬೇಕು. ಅಲ್ಲಿಗೆ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಆಯಿತು, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಯಿತು. ನಾನ್ ರಿಕರಿಂಗ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂದರೆ ಫೈನ್ಸ್, ಪೆನಾಲ್ಟೀಸ್, ಸ್ಟಾಫ್ ವೆಲ್ಫೇರ್ ಫಂಡ್, ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್, ಆ ಥರದ್ದು ಏನಾದರೂ ಡೆಬಿಟ್ ಸೈಡ್ನಲ್ಲಿ ಎಕ್ಸ್ಪೆನ್ಸಸ್ ಸೈಡ್ನಲ್ಲಿ ಕೊಟ್ಟಿದ್ದರೆ ಬರೀಬೇಕು. ಆ ಥರದ್ದು ಯಾವುದೂ ಕೊಡಲಿಲ್ಲ. ನೆಕ್ಸ್ಟ್ ಬರೀಬೇಕಾಗಿದ್ದು ರೆಮ್ಯುನರೇಷನ್ ಟು ಪಾರ್ಟ್ನರ್, ಪಾರ್ಟ್ನರ್ಸ್ ರೆಮ್ಯುನರೇಷನ್. ರೆಮ್ಯುನರೇಷನ್ ಟು ಪಾರ್ಟ್ನರ್ ಅಂತ ಬರೆದು ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್. ಕ್ವಶನಲ್ಲಿ ಕೊಟ್ಟಿರುವಂಥ ಸ್ಯಾಲ್ರಿ, ಕಮಿಷನ್, ಬೋನಸ್ ಮೂರನ್ನು ಆ್ಯಡ್ ಮಾಡಿ ಬರೀಬೇಕು. ಬಟ್ ಈಗ ಕಂಬೈನ್ಡ್ ಆಗಿ ಕೊಟ್ಟಿದ್ದಾರೆ ಸ್ಯಾಲ್ರಿ, ಬೋನಸ್, ಕಮಿಷನ್ ಅಂತ. ಸಪ್ರೇಟ್ ಕೊಟ್ಟಿದ್ರೆ ಎಲ್ಲದನ್ನು ಆ್ಯಡ್ ಮಾಡಿ ಬರೀಬೇಕು. ಸ್ಯಾಲ್ರಿ, ಬೋನಸ್, ಕಮಿಷನ್ ಎಷ್ಟಿದೆ? 2,85,000 ಇದೆ. ಡೈರೆಕ್ಟಾಗಿ 2,85,000 ಬರೆಯೋದು. ಲಾಸ್ಟ್ ಬರೀಬೇಕಾಗಿದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ ಎಕ್ಸೆಸ್ ಆಫ್ 12%. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರೀಬೇಕು. ಕ್ವಶನಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲಿಗೆ ಡೈರೆಕ್ಟಾಗಿ ಪರ್ಸಂಟೇಜ್ ಕೊಟ್ಟಿದ್ದಾರೆ ಅಥವಾ ಅಮೌಂಟ್ ಕೊಟ್ಟಿದ್ದಾರೆ ಅನ್ನೋದನ್ನು ಫಸ್ಟ್ ನೋಡೋಣ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿ ಪ್ರೀವಿಯಸ್ ನಾನು ಮಾಡಿಸಿರುವಂಥ ಪ್ರಾಬ್ಲಮ್ನಲ್ಲಿ ಪರ್ಸಂಟೇಜ್ ಕೊಡ್ತಾ ಇದ್ರು. ಪರ್ಸಂಟೇಜ್ ಕೊಟ್ಟಾಗ ಲೆಸ್ ದ್ಯಾನ್ 12% ಇದ್ದರೆ ಮಾತ್ರ ಬರೀಬೇಕು. ಮೋರ್ ದ್ಯಾನ್ 12% ಇದ್ದರೆ ಲೆಸ್ ದ್ಯಾನ್ 12% ಇದ್ದರೆ ಬರೀಲಿಕ್ಕಿಲ್ಲ. ಮೋರ್ ದ್ಯಾನ್ 12% ಇದ್ದರೆ ಮಾತ್ರ ಬರೀಬೇಕು. ಬಟ್ ಈ ಪ್ರಾಬ್ಲಮಲ್ಲಿ ಪಾರ್ಟ್ನರ್ಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ ಯಾವುದೇ ಥರ ಪರ್ಸಂಟೇಜ್ ಕೊಡಲಿಲ್ಲ. ಇನ್ಸ್ಟೆಡ್ ಆಫ್ ದ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ವಶನಲ್ಲಿ 75,000 ಇದೆ. ಅದರಲ್ಲಿ ಎಕ್ಸಸ್ ಅಂದರೆ 12%ಗಿಂತ ಜಾಸ್ತಿ ಇರುವಂಥದ್ದು 15,000 ಅಂತ. ಡೈರೆಕ್ಟಾಗಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರೆದು 15,000 ಬರೆದ್ರಾಯಿತು. ಯಾಕೆ ಅಂತಂದರೆ ಅವರೇ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ದ ಪಾರ್ಟ್ನರ್ಸ್ ಈಸ್ ಇನ್ ಎಕ್ಸಸ್ ಆಫ್ ₹15,000.
ಅಂದರೆ 12% ಜಾಸ್ತಿ ಇರುವಂಥದ್ದು ಡಿಸಲೋಡು 15,000 ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ 15,000 ಬರೆಯೋದು. ಸೊ ಅಲ್ಲಿಗೆ ಎಲ್ಲ ಎಕ್ಸ್ಪೆನ್ಸಸ್ ಆಯಿತು. ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಜನರಲ್ ಎಕ್ಸ್ಪೆನ್ಸಸ್ ಆಯಿತು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರ್ದಾಯಿತು, ಡೊನೇಷನ್ ಬರ್ದಾಯಿತು, ಸ್ಯಾಲ್ರಿ ಬರ್ದಾಯಿತು, ಡಿಪ್ರಿಸಿಯೇಷನ್ ಕ್ವಶನಲ್ಲಿ ಒಂದು ಅಮೌಂಟ್ ಇದೆ, ಅಡ್ಜಸ್ಟ್ಮೆಂಟಲ್ಲಿ ಒಂದು ಅಮೌಂಟ್ ಇದೆ. ನೀವು ಇನ್ಕಮ್ ಟ್ಯಾಕ್ಸ್ನಲ್ಲಿ ಹೇಗೆ ಮಾಡ್ತೀರೋ ಅದೇ ಥರನೇ ಕ್ವಶನಲ್ಲಿ 30,000 ಇದೆ, ಅಡ್ಜಸ್ಟ್ಮೆಂಟಲ್ಲಿ 32,500 ರೂಪಾಯಿ ಇದೆ. ಎರಡು ಥರ ಮಾಡ್ಬೋದು. ಒಂದು ನೀವು 30,000 ಕನ್ಸಿಡರ್ ಮಾಡಬೇಕು, 32,000 ಕನ್ಸಿಡರ್ ಮಾಡಬೇಕು. ಆ್ಯಡಿಗೆ 30,000 ಬರೆಯೋದು, ಲೆಸ್ಸಿಗೆ 32,500 ರೂಪಾಯಿ ಬರೆಯೋದು. ಹಾಗೆ ಮಾಡಿದರೂ ಆಗುತ್ತೆ. ಕ್ವಶನಲ್ಲಿ ಕೊಟ್ಟಿರೋದನ್ನು ಆ್ಯಡಿಗೆ ಬರೆಯೋದು, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದನ್ನು ಲೆಸ್ಸಿಗೆ ಬರೆಯೋದು. ಹಾಗೆ ಮಾಡಿದರೂ ಆಗುತ್ತೆ. ಇಲ್ಲ ಅಂತಂದರೆ ಅವೆರಡು ಅಮೌಂಟನ್ನು ಕಂಪೇರ್ ಮಾಡೋದು. ಕ್ವಶನಲ್ಲಿ 30,000 ಇದೆ, ಅಡ್ಜಸ್ಟ್ಮೆಂಟಲ್ಲಿ 32,500 ಇದೆ. ಎಲ್ಲಿ ಜಾಸ್ತಿ ಇದೆ? ಕ್ವಶನಲ್ಲಿ ಜಾಸ್ತಿ ಇದ್ದರೆ ಆ್ಯಡಿಗೆ ಬರಿಬೇಕು. ಎಷ್ಟು ಬರಿಬೇಕು? ಡಿಫ್ರೆನ್ಸ್ ಅಮೌಂಟ್, ಎಕ್ಸೆಸ್ ಡಿಪ್ರಿಸಿಯೇಷನ್ ಅಂತ ಬರೆಯೋದು. ಅಡ್ಜಸ್ಟ್ಮೆಂಟಲ್ಲಿ ಜಾಸ್ತಿ ಇದ್ದರೆ ಲೆಸ್ಸಿಗೆ ಬರಿಬೇಕು. ಈಗ ಈ ಪ್ರಾಬ್ಲಮ್ನಲ್ಲಿ ಕ್ವಶನಲ್ಲಿ 30,000 ಇದೆ, ಅಡ್ಜಸ್ಟ್ಮೆಂಟಲ್ಲಿ 32,500 ರೂಪಾಯಿ ಇದೆ. ನೀವು ಯಾವ್ದು ಈಸಿ ಆಗುತ್ತೋ ಅದು ಫಾಲೋ ಮಾಡಿ. ಫಸ್ಟ್ ಮೆಥಡ್ ಡಿಪ್ರಿಸಿಯೇಷನ್ ಅಂತ ಇಲ್ಲಿ ಬರೆದು 30,000 ಬರೆಯೋದು. ನೆಕ್ಸ್ಟ್ ಲೆಸ್ ಡಿಪ್ರಿಸಿಯೇಷನ್ ಅಂತ ಬರೆದು 32,500 ಬರೆಯೋದು. ಹಾಗೆ ಬರೆದ್ರೂ ಆಗುತ್ತೆ. ಇಲ್ಲ ಅಂದರೆ ಇವೆರಡರ ಡಿಫ್ರೆನ್ಸ್ 30,000 32,500. ಡಿಫ್ರೆನ್ಸ್ ಎಷ್ಟು? 2,500 ರೂಪಾಯಿ ಬರೀಬೇಕು. ಎಲ್ಲಿಗೆ ಬರೀಬೇಕು? ಆ್ಯಡಿಗೆ ಬರೀಬೇಕಾ, ಲೆಸ್ಸಿಗೆ ಬರೀಬೇಕಾ? ಕ್ವಶನಲ್ಲಿರೋ ಅಮೌಂಟ್ ಜಾಸ್ತಿ ಇದ್ದರೆ ಆ್ಯಡಿಗೆ, ಅಡ್ಜಸ್ಟ್ಮೆಂಟಲ್ಲಿರೋ ಅಮೌಂಟ್ ಜಾಸ್ತಿ ಇದ್ದರೆ ಲೆಸ್ಸಿಗೆ. ಈಗ ಅಡ್ಜಸ್ಟ್ಮೆಂಟಲ್ಲಿ ಅಮೌಂಟ್ ಜಾಸ್ತಿ ಇದೆ, ಸೊ ಲೆಸ್ ಡಿಪ್ರಿಸಿಯೇಷನ್ ಅಂತ ನಾನಿಲ್ಲಿ ಸ್ಪೇಸ್ ಬಿಟ್ಕೊಂಡು ಸ್ವಲ್ಪ ಲೆಸ್ ಡಿಪ್ರಿಸಿಯೇಷನ್ ಅಂತ ಬರೆದು ಲೆಸ್ ಡಿಪ್ರಿಸಿಯೇಷನ್ 2,500. ಒಂದು ವೇಳೆ ಕ್ವಶನಲ್ಲಿರೋ ಅಮೌಂಟ್ ಜಾಸ್ತಿ ಇದ್ದರೆ ಆ್ಯಡ್ ಅಂಡರಲ್ಲಿ ಡಿಪ್ರಿಸಿಯೇಷನ್ ಅಂತ ಬರೆದು ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ 32,500 ಇದ್ದರೆ ಆ 2,500 ಇಲ್ಲಿ ಬರೀಬೇಕಿತ್ತು. ಈಗ ಅಡ್ಜಸ್ಟ್ಮೆಂಟಲ್ಲಿರೋ ಜಾಸ್ತಿ ಇರೋದ್ರಿಂದ ಇಲ್ಲಿಗೆ ಬರ್ದಿರೋದು. ಅಲ್ಲಿಗೆ ಎಕ್ಸ್ಪೆನ್ಸಸ್ ಎಲ್ಲ ಆಯಿತು. ಜನರಲ್ ಎಕ್ಸ್ಪೆನ್ಸಸ್ ಬರ್ದಿದ್ದೀವಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರ್ದಾಗಿದೆ, ಡೊನೇಷನ್ ಬರ್ದಾಗಿದೆ, ಸ್ಯಾಲ್ರಿ ಬರ್ದಾಗಿದೆ, ಡಿಪ್ರಿಸಿಯೇಷನನ್ನು ಟ್ರೀಟ್ಮೆಂಟ್ ಮಾಡೇ ಆಗಿದೆ. ಜನರಲ್ ಎಕ್ಸ್ಪೆನ್ಸಸ್ಗೆ ಅಡ್ಜಸ್ಟ್ಮೆಂಟ್ ಕೊಡಲಿಲ್ಲ ಅಂದರೆ ಜನರಲ್ ಎಕ್ಸ್ಪೆನ್ಸಸ್ ಬರೀಲಿಕ್ಕಿಲ್ಲ. ಡೊನೇಷನ್ ಟು NDF ಅಂತ ಕೊಡೋ ಬದಲು ಡೊನೇಷನ್ ಟು ಟ್ರೇಡ್ ಯೂನಿಯನ್, ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಹಾಗೆ ಡೊನೇಷನ್ ಕೊಟ್ಟರೆ ಡೊನೇಷನ್ ಬರೀಲಿಕ್ಕಿಲ್ಲ. ಡಿಸಲೋಡ್ ಎಕ್ಸ್ಪೆನ್ಸಸ್ ಅಂದರೆ ಬಿಸ್ನೆಸ್ಸಿಗೆ ಸಂಬಂಧಪಡದೇ ಇರುವಂಥ ಎಕ್ಸ್ಪೆನ್ಸಸ್ಸನ್ನು ಮಾತ್ರ ನೀವು ಇಲ್ಲಿ ಬರೀಬೇಕು. ಬಟ್ ಕೆಲವೊಂದು ಬಿಸ್ನೆಸ್ಸಿಗೆ ಸಂಬಂಧಪಡುವಂಥ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿರುತ್ತೆ, ಅದಷ್ಟನ್ನು ನೀವು ನೆನ್ಪಿಟ್ಕೊಳ್ಬೇಕು. ಅಲ್ಲಿಗೆ ಎಕ್ಸ್ಪೆನ್ಸಸ್ ಎಲ್ಲ ಆಯಿತು. ಲೆಸ್ ಇನ್ಕಮ್ಸ್ ಆಫ್ ಅದರ್ ಹೆಡ್. ಇನ್ಕಮ್ ಬರಿಬೇಕಾದ್ರೆ ನೀವು ಕ್ವಶನಲ್ಲಿ ಕ್ರೆಡಿಟ್ ಸೈಡ್ ನೋಡಬೇಕು. ಕ್ರೆಡಿಟ್ ಸೈಡ್ನಲ್ಲಿ ಇರುವಂಥ ಎಂಟ್ರೀಸನ್ನು ಇಲ್ಲಿಗೆ ಬರೀಬೇಕು. ಬಟ್ 6 ಎಂಟ್ರಿಯನ್ನು ಬರೀಲಿಕ್ಕಿಲ್ಲ. 6 ಎಂಟ್ರಿ ಯಾವುದು ಅಂತಂದರೆ ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್, ಗ್ರಾಸ್ ಪ್ರಾಫಿಟ್, ಕಮಿಷನ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್, ಮಿಸ್ಲೇನಿಯಸ್ ಇನ್ಕಮ್ ಆರ್ ಸನ್ರಿ ಇನ್ಕಮ್, ಬ್ಯಾಡ್ ಡೆಟ್ಸ್ ರಿಕವರ್ಡ್. ಈ 6 ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು. ಸೊ ಆ 6 ಎಂಟ್ರಿಗಳನ್ನು ಏನಾದರೂ ಕ್ರೆಡಿಟ್ ಸೈಡ್ನಲ್ಲಿ ಕೊಟ್ಟಿದ್ರೆ ಆ 6 ಎಂಟ್ರಿಯನ್ನು ಬಿಟ್ಟು ಉಳಿದಿರುವಂಥ ಎಂಟ್ರಿಯನ್ನು ಬರೀಬೇಕು. ಈಗ ಕೊಟ್ಟಿರೋದೋ ಒಂದು ಎಂಟ್ರಿ, ಅದು ಗ್ರಾಸ್ ಪ್ರಾಫಿಟ್ ರಿಲೇಟೆಡ್ ಟು ಬಿಸ್ನೆಸ್. ಸೊ ಹಾಗಾಗಿ ಗ್ರಾಸ್ ಪ್ರಾಫಿಟ್ ಬರೀಲಿಕ್ಕಿಲ್ಲ. ಇನ್ಕಮ್ಸ್ ಆಫ್ ಅದರ್ ಹೆಡ್ ಅಂಡರಲ್ಲಿ ಯಾವುದೇ ಥರ ಎಂಟ್ರಿ ಬರಲ್ಲ. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಬರುವಂಥದ್ದು ಬುಕ್ ಪ್ರಾಫಿಟ್. ಸೊ ಬುಕ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂತಂದರೆ 1,02,000 ಪ್ಲಸ್ 25,000 ಪ್ಲಸ್ 18,000 ಪ್ಲಸ್ 2,85,000 ಪ್ಲಸ್ 15,000. ಅಲ್ಲಿಗೆಲ್ಲ ಆ್ಯಡ್ ಮಾಡೋಕ್ಕಿರೋದೆಲ್ಲ ಆ್ಯಡ್ ಮಾಡಿ ಆಯಿತು. ಮೈನಸ್ ಡಿಪ್ರಿಸಿಯೇಷನ್ 2,500. ಬರುವಂಥ ಆನ್ಸರ್ 4,42,500. 4,42,500. ನಾನಿಲ್ಲಿ ಡಿಪ್ರಿಸಿಯೇಷನ್ ಬರೀ 2,000 ರೂಪಾಯಿ ಮಾತ್ರ ಬರೆದಿದ್ದೀನಿ. ನೀವು 30,000 ಆ್ಯಡಿಗೆ ಬರೆದು 32,000 ರೂಪಾಯಿ ಲೆಸ್ಸಿಗೆ ಬರೆದ್ರೂ ಬುಕ್ ಪ್ರಾಫಿಟ್ 4,42,500 ರೂಪಾಯಿನೇ ಬರುತ್ತೆ. ಸೊ ಬುಕ್ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ಕೊಂಡಾಯಿತು. ಈಗ ಅಲೋಯಬಲ್ ರೆಮ್ಯುನರೇಷನನ್ನು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡಬೇಕು? ಆ್ಯಕ್ಚುಯಲ್ ರೆಮ್ಯುನರೇಷನ್ ಅಂತಂದರೆ ಸ್ಯಾಲ್ರಿ, ಬೋನಸ್, ಕಮಿಷನ್ ಮೂರನ್ನು ಆ್ಯಡ್ ಮಾಡಿ ಬರೀಬೇಕು. ಮೂರನ್ನು ಆ್ಯಡ್ ಮಾಡಿ ನಾವಿಲ್ಲಿ ಬರ್ಕೊಂಡಿದ್ದೀವಿ ಡೈರೆಕ್ಟಾಗಿ ಕ್ವಶನಲ್ಲಿ. ಸ್ಯಾಲ್ರಿ, ಬೋನಸ್, ಕಮಿಷನ್ ಅಂತ ಹೇಳಿ 2,85,000 ಕೊಟ್ಟಿದ್ದಾರೆ. ಆ 2,85,000 ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಆ್ಯಕ್ಚುಯಲ್ ರೆಮ್ಯುನರೇಷನ್ 2,85,000. ಸ್ಟ್ಯಾಚ್ಯುಟರಿ ಲಿಮಿಟ್ ಹೇಗೆ ಮಾಡಬೇಕು ಅಂತಂದರೆ ಬುಕ್ ಪ್ರಾಫಿಟ್ ಎಷ್ಟಿದೆ ನೋಡಬೇಕು. ಬುಕ್ ಪ್ರಾಫಿಟ್ 3,00,000 ಜಾಸ್ತಿ ಇದೆಯಾ? 3,00,000 ಜಾಸ್ತಿ ಇದೆ. ಸೊ ಫಸ್ಟು 3,00,000ಗೆ 90% ಮಾಡಬೇಕು. 3,00,000 ಇಂಟು 90%. 9 27, 2,70,000 ಬರುತ್ತೆ. ಅಥವಾ 1,50,000. ನಾನಿಲ್ಲಿ ಬರ್ಕೊಂಡಿಲ್ಲ ಅದನ್ನು.
1,50,000 ಅಥವಾ ಕ್ಯಾಲ್ಕುಲೇಷನ್ ಮಾಡಿರುವಂಥ ಪರ್ಸಂಟೇಜ್ ಯಾವ್ದು ಜಾಸ್ತಿ ಇರುತ್ತೋ ಆ ಅಮೌಂಟ್ ಬರೀಬೇಕು. 1.5 ಲಕ್ಷ ಜಾಸ್ತಿನ 9,327 ಅಂದರೆ 2,70,000 ಬರುತ್ತೆ. 1.5 ಲಕ್ಷ ಜಾಸ್ತಿನ 2,70,000 ಜಾಸ್ತಿನ 2,70,000 ಜಾಸ್ತಿ. ಸೊ ಈ 1,50,000 ಬರ್ಕೊಳ್ದೇ ಇದ್ರೂ ಆಗುತ್ತೆ. ಎಲ್ಲ ಪ್ರಾಬ್ಲಮ್ನಲ್ಲಿ 90% ಮಾಡಿದಾಗ ಏನು ಅಮೌಂಟ್ ಬರುತ್ತೋ ಆ ಅಮೌಂಟೇ ಜಾಸ್ತಿ ಇರುತ್ತೆ. ಸೊ ನಾನಲ್ಲಿ ಡೈರೆಕ್ಟಾಗಿ 3 lakh into 90% ಬರ್ಕೊಂಡಿದ್ದೀನಿ. ದೆನ್ 60% ಆಫ್ ಬ್ಯಾಲೆನ್ಸ್ ಏನಿರುತ್ತೋ ಅದಕ್ಕೆ 60% ಮಾಡಬೇಕು. ಬ್ಯಾಲೆನ್ಸ್ ಹೇಗೆ ಅಂತಂದರೆ 4,42,500 ರೂಪಾಯಿ ಇತ್ತು. ಅದರಲ್ಲಿ ಫಸ್ಟ್ 3 lakhಗೆ 90% ಮಾಡಾಗಿದೆ. ಸೊ ಫಸ್ಟ್ 3 lakh ಲೆಸ್ ಮಾಡ್ಕೊಳ್ಬೇಕು. ರಿಮೈನಿಂಗ್ ಅಮೌಂಟ್ ಏನು ಬರುತ್ತೆ ಅಂದರೆ 1,42,500 ಬರುತ್ತೆ. ಆ 1,42,500ಗೆ 60% ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. 1,42,500 ಇಂಟು 60% ಮಾಡಿದಾಗ ಬರುವಂಥ ಆನ್ಸರ್ 85,500 ಆಗುತ್ತೆ. 85,500. ಅಲ್ಲಿಗೆ ಸ್ಟ್ಯಾಚ್ಯುಟರಿ ಲಿಮಿಟ್ನ ಒಟ್ಟು ಆನ್ಸರ್ ಎಷ್ಟು ಅಂತಂದರೆ 2,70,000 ಪ್ಲಸ್ 85,500 3,55,500 ಆಗುತ್ತೆ. ಇವೆರಡನ್ನು ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ 3,55,500 ಆಗುತ್ತೆ. ಅಲೋಯಬಲ್ ರೆಮ್ಯುನರೇಷನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಆ್ಯಕ್ಚುಯಲ್ ರೆಮ್ಯುನರೇಷನ್ ಮತ್ತು ಸ್ಟ್ಯಾಚ್ಯುಟರಿ ಲಿಮಿಟ್ ಏನು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವೋ ಅವೆರಡರಲ್ಲಿ ಲೀಸ್ಟ್ ಇರೋದು ಕಮ್ಮಿ ಇರೋದು ಅಲೋಯಬಲ್ ರೆಮ್ಯುನರೇಷನ್ ಆಗುತ್ತೆ. 2.85 3,55,500. ಲೀಸ್ಟ್ ಇರೋದು ಯಾರು ಅಂತಂದರೆ 2,85,000 ಲೀಸ್ಟ್ ಇರುವಂಥದ್ದು. ಈ ಕ್ವಶನಲ್ಲಿ ಕೇಳಿರುವಂಥದ್ದು ಬರೀ ರೆಮ್ಯುನರೇಷನ್ ಮಾತ್ರ. ಕಂಪ್ಯೂಟ್ ದ ಪರ್ಮಿಸಿಬಲ್ ಅಮೌಂಟ್ ಆಫ್ ರೆಮ್ಯುನರೇಷನ್ ಟು ದ ವರ್ಕಿಂಗ್ ಪಾರ್ಟ್ನರ್ಸ್. ಅವರಿಗೆ ಸಿಗಬೇಕಾಗಿರೋ ರೆಮ್ಯುನರೇಷನ್ ಎಷ್ಟು ಅಂತಂದರೆ 2,85,000. ಬಿಸ್ನೆಸ್ ಇನ್ಕಮ್ ಕೇಳಲಿಲ್ಲ. ಅಕಸ್ಮಾತ್ ಕೇಳಿದರೆ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಸ್ಟೆಪ್ 1 ಇಂದ ಸ್ಟೆಪ್ 2 ಅನ್ನ ಲೆಸ್ ಮಾಡಿದ್ರೆ ಆಯಿತು. ಬುಕ್ ಪ್ರಾಫಿಟಿಂದ ಅಲೋಯಬಲ್ ರೆಮ್ಯುನರೇಷನ್ ಅನ್ನು ಕಳೆದ್ರೆ ಬಿಸ್ನೆಸ್ ಇನ್ಕಮ್ ಸಿಗುತ್ತೆ. ಬುಕ್ ಪ್ರಾಫಿಟ್ ಎಷ್ಟಿದೆ? ಬುಕ್ ಪ್ರಾಫಿಟ್ ಅಂದರೆ ಸ್ಟೆಪ್ 1 ಆನ್ಸರ್ 4,42,500 ರೂಪಾಯಿ ಬುಕ್ ಪ್ರಾಫಿಟ್ ಇದೆ. ಅಲೋಯಬಲ್ ರೆಮ್ಯುನರೇಷನ್ ಎಷ್ಟಿದೆ? 2,85,000 ಅಲೋಯಬಲ್ ರೆಮ್ಯುನರೇಷನ್ ಇದೆ. ಕಳೆದ್ರೆ ಬರುವಂಥ ಆನ್ಸರೇ ಬಿಸ್ನೆಸ್ ಇನ್ಕಮ್ ಅಥವಾ ಇನ್ಕಮ್ ಫ್ರಮ್ ಬಿಸ್ನೆಸ್. 4,42,500ರಿಂದ 2,85,000 ಕಳೆದಾಗ ಬರುವಂಥ ಆನ್ಸರ್ 1,57,500. ಸಿಂಪಲ್ ಕ್ಯಾಲ್ಕುಲೇಷನ್. ನೀವು ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಲೋಯಬಲ್ ರೆಮ್ಯುನರೇಷನ್ ಕ್ಯಾಲ್ಕುಲೇಷನ್ ಈಸಿ, ಬಿಸ್ನೆಸ್ ಇನ್ಕಮು ಈಸಿ. ಬುಕ್ ಪ್ರಾಫಿಟ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಬುಕ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡೋದನ್ನು ನೀಟಾಗಿ ಕಲ್ತ್ಕೊಂಡ್ರೆ ಈಸಿಯಾಗಿ ಅದು ಯಾವುದೇ ಥರ ಪ್ರಾಬ್ಲಮ್ ಕೊಟ್ಟರು ಕೂಡ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಏನೂ ಗೊತ್ತಾಗಲಿಲ್ಲ ಅಂತಂದರೆ ನೆಟ್ ಪ್ರಾಫಿಟ್ ಬರೆದು ನಾನ್ ಬಿಸ್ನೆಸ್ ಅಂದರೆ ಬಿಸ್ನೆಸ್ಸಿಗೆ ಸಂಬಂಧಪಡದಿರುವಂಥ ಒಂದಷ್ಟು ಎಕ್ಸ್ಪೆನ್ಸಸ್ ಬರೀರಿ. ಇನ್ಕಮ್ ನಾನು ಹೇಳಿದಾಗೆ 6 ಇನ್ಕಮನ್ನು ಬಿಟ್ಟು ಉಳಿದಿರೋ ಇನ್ಕಮನ್ನು ಲೆಸ್ ಮಾಡಿ ಬುಕ್ ಪ್ರಾಫಿಟ್ ಸಿಗುತ್ತೆ. ದೆನ್ ಈ ಫಾರ್ಮೆಟನ್ನು ಬರೆದಿರಿ. ಸೆಕೆಂಡ್ ಫಾರ್ಮೆಟು ಥರ್ಡ್ ಫಾರ್ಮೆಟ್. ಸೆಕೆಂಡ್ ಸ್ಟೆಪ್ ಥರ್ಡ್ ಸ್ಟೆಪ್ ತುಂಬ ಈಸಿ. ಫಸ್ಟ್ ಸ್ಟೆಪ್ ಈವನ್ ರಾಂಗ್ ಆದರೂ ಕೂಡ ನಿಮಗೆ 10ಗೆ 7 to 8 ಮಾರ್ಕ್ಸ್ ಸಿಗುತ್ತೆ. ಏನು ಗೊತ್ತಿಲ್ಲ ಅಂದ್ಕೊಂಡು ಏನು ಬಿಟ್ಟು ಬರೋದಲ್ಲ. ಅಟ್ಲೀಸ್ಟ್ ಬುಕ್ ಪ್ರಾಫಿಟಿನ ಫಾರ್ಮೆಟ್ ಬರೆದು ಆ್ಯಕ್ಚುಯಲ್ ರೆಮ್ಯುನರೇಷನ್ ಮತ್ತು ಬಿಸ್ನೆಸ್ ಇನ್ಕಮಿಗೆ ನೀಟಾಗಿ ಸ್ಟೆಪ್ ಫಾಲೋ ಮಾಡಿ ನಿಮಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ಮಾಡಿ ಬಂದರು 10ಗೆ 6 to 7 ಮಾರ್ಕ್ಸ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಖಾಲಿ ಬಿಟ್ಟು ಬರಬೇಡಿ. ಇದಿಷ್ಟು ಫಾರ್ಮೆಟನ್ನು ಫಾಲೋ ಮಾಡಿ ಈಸಿಯಾಗಿ ನೀವು ಒಂದು 7 to 8 ಮಾರ್ಕ್ಸನ್ನು ಗೇನ್ ಮಾಡ್ಬೋದು. ಹೋಪ್ ಎಲ್ರಿಗೂ ವೀಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.